ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ತುಂಬ ದಿವಸ ಆದಮೇಲೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮದುವೆಯಲ್ಲಿ ತಗೊಂಡಂತಹ ಸ್ಯಾರಿ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಮೊದಲನೇದಾಗಿ ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಗ್ರೀನ್, ಸಿಲ್ವರ್, ಪಿಂಕ್ ಆ್ಯಂಡ್ ಗೋಲ್ಡ್ ಕಲರ್ ಅಲ್ಲಿದೆ. ಇದು ಆ್ಯಕ್ಚುಲಿ ಎಂಗೇಜ್ಮೆಂಟಲ್ಲೆಲ್ಲ ಆಲ್ಮೋಸ್ಟ್ ಗ್ರೀನ್ ಕಲರಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಗ್ರೀನಲ್ಲೇ ಕೊಟ್ಟಿದ್ದಾರೆ. ಇದು ಬಂದು ಸೆರ್ಗು ಆ್ಯಂಡ್ ಇದು ಬ್ಲೌಸ್ ಕೂಡ ಪಿಂಕಲ್ಲೇ ಇದೆ. ಇದು ಕುಚ್ಚು. ಇದು ಬಂದು ಕುಚ್ಚು ಈ ರೀತಿಯಾಗಿ ಮಾಡಿಸಿದ್ದಾರೆ. ಕುಚ್ಚು ಈ ಟೈಪಲ್ಲಿ ಮಾಡಿಸಿದ್ದಾರೆ ಕುಚ್ಚು. ಆ್ಯಕ್ಚುಲಿ ನನಗೆ ಸ್ಯಾರೀಸ್ ಬ್ಲೌಸ್ ಬಗ್ಗೆ ಎಲ್ಲ ಅಷ್ಟು ನಾಲೆಜ್ ಇರಲಿಲ್ಲ ಮುಂಚೆ. ಈ ಸ್ಯಾರೀಸ್ ಎಲ್ಲ ಹೊಲಿಸ್ಬೇಕಾದ್ರೆ ಇದು ನನ್ನ ಡಿಸೈನ್ ಅಲ್ಲ ಸ್ಯಾರಿ, ಬ್ಲೌಸ್ ಕುಚ್ಚು ಅದೆಲ್ಲ. ಇದು ಬಂದು ಬ್ಲೌಸು. ಫುಲ್ ಹ್ಯಾಂಡ್ ವರ್ಕ್ ಇದೆ. ಸೊ ಬ್ಲೌಸ್ ಬಂದು ಗ್ರೀನ್, ಪಿಂಕ್, ಸಿಲ್ವರ್ ಇರೋದ್ರಿಂದ ಸೇಮ್ ಕಲರೇ ಬ್ಲೌಸ್ಗೂ ಹಾಕ್ಸಿದ್ದಾರೆ. ಆ್ಯಕ್ಚುಲಿ ಇದು ನನ್ನ ಡಿಸೈನ್ ಅಲ್ಲ, ಇದು ನಮ್ಮ ಅತ್ತೆ ಡಿಸೈನು. ನನಗೆ ಮುಂಚೆ ಎಲ್ಲ ಸ್ಯಾರಿ ಬಗ್ಗೆ ಎಲ್ಲ ಅಷ್ಟೊಂದೇನು ಐಡಿಯಾ ಇರಲಿಲ್ಲ. ಬ್ಲೌಸ್ ಹೇಗೆ ಹೊಲಿಸೋದು, ಅದ್ರ ಬಗ್ಗೆ ಕುಚ್ಚು ಹಾಕ್ಸೋದು ಅದೆಲ್ಲ ನನಗೆ ಐಡಿಯಾ ಇರಲಿಲ್ಲ. ಸೊ ಅವರೇ ಎಲ್ಲ ಬ್ಲೌಸ್ ಡಿಸೈನ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿ ಅವರೇ ಹೊಲಿಸಿದ್ರು. ಸೊ ಮುಂಚೆನೂ ಅಷ್ಟೇ, ನನ್ನ ಯಾವುದೇ ಸ್ಯಾರಿ ತಗೊಂಡ್ರು ನನಗೆ ಸ್ಯಾರಿಗೆಲ್ಲ ಸ್ಟಿಚ್ ಮಾಡಿಸ್ತಾ ಇದ್ದಿದ್ದು. ಸೊ ನಂದು ಏನಂದರೆ ಸ್ಯಾರಿನ ಚೂಸ್ ಮಾಡೋದು, ಸೆಲೆಕ್ಟ್ ಮಾಡಿ ಅವ್ರು ಕೊಡ್ತಾ ಇದ್ದೆ ಅಷ್ಟೇ. ಮಿಕ್ಕಿದೆಲ್ಲ ನನ್ನ ಅಕ್ಕ ಕೊನೆ ಮಾಡ್ತಾ ಇದ್ದಿದ್ದು ಎಲ್ಲನೂ. ಬ್ಲೌಸ್ ಹೊಲಿಸೋದು, ಕುಚ್ಚು ಹಾಕ್ಸೋದು ಏನೇ ಇದ್ರು ಎಲ್ಲ ಅವಳದೆ. ನಾನು ಜಸ್ಟ್ ನನ್ನ ಎಂಗೇಜ್ಮೆಂಟ್ನ ಇನ್ನೊಂದು ಸ್ಯಾರಿ. ಇದು ನನ್ನ ಎಂಗೇಜ್ಮೆಂಟ್ನ ಇನ್ನೊಂದು ಸ್ಯಾರಿ. ಆ್ಯಕ್ಚುಲಿ ಈ ಸ್ಯಾರಿ ನನಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಇದು ಒಂದು ನಮ್ಮ ಅತ್ತೆ ಇದ್ದಾರಲ್ವ, ಅವ್ರ ತಾಯಿ ಕೊಡಿಸಿದಂಥ ಸ್ಯಾರಿ ಇದು. ಸೊ ಅವರು ಇಲ್ಲ, ಈಗ ನನ್ನ ಎಂಗೇಜ್ಮೆಂಟಲ್ಲಿ ಕೂಡ ಇರಲಿಲ್ಲ ಅವರು. ಸೊ ಇದ್ರ ಕಾಂಬಿನೇಷನ್ ಬಂದು ಪಿಂಕ್. ನನ್ನ ಹತ್ರ ಆಲ್ಮೋಸ್ಟ್ ಪಿಂಕ್ ಬ್ಲೌಸಲ್ಲೇ ತುಂಬ ಸ್ಯಾರೀಸ್ ಇದೆ. ಸೊ ಇದು ಕಾಂಬಿನೇಷನ್ ಬಂದು ಪಿಂಕ್ ಕಾಂಬಿನೇಷನ್, ಗ್ರೀನ್ ವಿತ್ ಪಿಂಕ್. ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದು ಹೀಗಿದೆ. ಎಲಿಫ್ಯಾಂಟ್ ಡಿಸೈನ್ಸ್ ಹಾಕಿದ್ದಾರೆ ಇಲ್ಲಿ. ನನಗೆ ಅಂತೂ ತುಂಬ ಇಷ್ಟ ಆಯಿತು ಈ ಡಿಸೈನು. ಆ್ಯಕ್ಚುಲಿ ಇದು ಬಂದು ಮಷಿನ್ ವರ್ಕ್. ಇದು ಬಂದು ಮಷಿನ್ ವರ್ಕಲ್ಲಿ ಮಾಡಿಸಿರೋದು. ಆ್ಯಂಡ್ ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ಗೋಲ್ಡ್ ವಿತ್ ಮರೂನ್ ಕಾಂಬಿನೇಷನಲ್ಲಿ ನನ್ನ ರಿಸೆಪ್ಷನ್ಗೆ ಸ್ಯಾರಿ ತೊಗೊಂಡಿದ್ದು. ಸೊ ಇದ್ರ ಕುಚ್ಚು ಬಂದು ಗ್ರೀನ್ ಕಲರಲ್ಲಿ ಹಾಕ್ಸಿದ್ದಾರೆ. ಬಿಕಾಸ್ ಗೋಲ್ಡ್ ವಿತ್ ಮರೂನ್ ಅದೇ ಹಾಕ್ಸಿದ್ರೆ ಅಷ್ಟು ಲುಕ್ ಕಾಣಿಸಲ್ಲ ಅಂತ. ಸೊ ಇದಕ್ಕೆ ಮರೂನ್ ಕಲರು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಬ್ಲೌಸ್ಗೂ ಕೂಡ ಹಾಗೆ ಇದೆ. ಸೊ ಬ್ಲೌಸ್ಗೂ ಕೂಡ ಗ್ರೀನ್ ಆ್ಯಡ್ ಮಾಡಿದ್ದಾರೆ. ಗೋಲ್ಡ್ ಒಂದೇ ಹಾಕ್ಸಿದ್ರೆ ಲುಕ್ ಇರೋದಿಲ್ಲ ಅಂತ ಹೇಳಿ ಗ್ರೀನ್ ಆ್ಯಡ್ ಮಾಡಿದ್ದಾರೆ. ಸೊ ಇದು ಕೂಡ ನನ್ನ ಡಿಸೈನ್ ಅಲ್ಲ, ಇದು ಕೂಡ ನನ್ನ ಅತ್ತೆ ಮತ್ತು ನನ್ನ ಅಕ್ಕ ಸೆಲೆಕ್ಟ್ ಮಾಡಿ ಈ ಬ್ಲೌಸ್ ಹೊಲಿಸಿದ್ದು. ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬ್ಲೌಸಲ್ಲೆಲ್ಲ. ಮತ್ತು ನಾವು ನನ್ನ ಮದುವೆಗೆ ಅಂತ ಶಾಪಿಂಗ್ ಮಾಡಿದ್ದು ಕಂಚಿಯಲ್ಲಿ ಬಾಬುಷಾ ಇದೆ ಅಲ್ವ, ಅಲ್ಲಿ ನಾವು ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡಿದ್ದು. ನೆಕ್ಸ್ಟ್ ಇಸ್ ದಿಸ್. ಇದು ನನ್ನ ಧಾರೆ ಸ್ಯಾರಿ. ಕ್ರೀಮ್ ವಿತ್ ಮರೂನ್ ಕಲರ್. ಸೊ ಆ್ಯಕ್ಚುಲಿ ಈ ಸ್ಯಾರೀಸ್ ಎಲ್ಲ ನನ್ನ ಮದುವೆಯಲ್ಲಿ ನೆಕ್ಸ್ಟ್ ಉಟ್ಟೇ ಇಲ್ಲ ಈ ಸ್ಯಾರೀಸ್ ಎಲ್ಲ. ಆ್ಯಂಡ್ ಕುಚ್ಚು ಈ ಥರ ಇದೆ. ಗ್ರೀನ್ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ, ಗ್ರೀನ್ ಕಲರ್. ಆ್ಯಂಡ್ ಬ್ಲೌಸ್ ಬಂದು ನಮ್ಮ ಸೈಡೆಲ್ಲ ಹೇಗೆ ಅಂತ ಹೇಳಿದ್ರೆ, ನಮಗೆ ಧಾರೆಗೆಲ್ಲ ವೈಟ್ ಬ್ಲೌಸೇ ಹಾಕಬೇಕು. ವೈಟ್ ಬ್ಲೌಸ್ ಕಲರ್ ಯಾವುದು ಹಾಕಂಗಿಲ್ಲ. ಸೊ ಇದಕ್ಕೋಸ್ಕರ ಅಂತಲೇ ಹೇಳಿ
ಬ್ಲೌಸ್ಗೆ ಪೀಸ್ ತಗೊಬಂದು ಅದಕ್ಕೆ ವರ್ಕ್ ಮಾಡ್ತಿದ್ದೀರಿ. ಸೊ ಈ ಥರ ವರ್ಕ್ ಮಾಡಿಸಿರೋದು. ಸೊ ಮಷಿನ್ ವರ್ಕ್ ಮಾಡಿಸಿದ್ರೆ, ಸಿಂಪಲ್ಲಾಗಿ ಒಂದು ಮಷಿನ್ ವರ್ಕ್ ಮಾಡಿಸಿದ್ರಿ. ಸೊ ನಮ್ಮ ಸೈಡೆಲ್ಲ ವೈಟ್ ಬ್ಲೌಸೇ ಹಾಕಲೇಬೇಕು. ಸೊ ಅದಕ್ಕೋಸ್ಕರ ನಾವು ಅದನ್ನು ಪೀಸ್ ತಗೊಬಂದು ಹೊಲಿಸಿದ್ದು. ನೆಕ್ಸ್ಟ್ ಒನ್ ಇಸ್ ದಿಸ್. ಸೊ ಇದು ರೆಡ್ ವಿತ್ ಗೋಲ್ಡ್ ಕಲರು, ಈ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ವೇರ್ ಮಾಡಿದ್ರೆ ತುಂಬಾ ಲುಕ್ ಆಗಿರುತ್ತೆ, ಸೂಪರಾಗಿ ಕಾಣುತ್ತೆ. ಸೊ ಇದರ ಕುಚ್ಚು ಬಂದು ನೋಡಿ ಈ ಥರ ಇದೆ. ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಲ್ವಾ. ಸೊ ಇದರ ಕುಚ್ಚು ಬಂದು ಹೀಗಿದೆ. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕೂಡ ಸೂಪರ್ಬ್ ಆಗಿದೆ ನೋಡಿ ಈ ಥರ. ಪಿಕಾಕ್ ಡಿಸೈನ್, ಹ್ಯಾಂಡ್ಗೂ ಕೂಡ ಒಂದು ಪಿಕಾಕ್ ಕೊಟ್ಟಿದ್ದಾರೆ. ದಿಸ್ ಸೈಡ್ ಸೇಮ್. ಸೊ ಈ ಥರ ಇದನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಲುಕ್ಕಾಗಿ ಕಾಣುತ್ತೆ ಈ ಬ್ಲೌಸು. ನಮ್ಮ ಸೈಡೆಲ್ಲ ಈ ಸ್ಯಾರಿ ಬಂದು ನನ್ನ ಅತ್ತೆ ಮನೆ ಹೊಸ್ಕೆ ಅಂತ ಹಾಕ್ತಾರೆ. ಸೊ ಮದುವೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅತ್ತೆ ಮನೆ ಹೊಸ್ಕೆ ಅಂತ ಹಾಕ್ತಾರೆ. ಸೊ ಆ ಟೈಮಲ್ಲಿ ಈ ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಬೇರೆ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಶಾಸ್ತ್ರ ಇದೆ. ಸೊ ನಾನು ಮೊದಲನೇದಾಗಿ ತಗೊಂಡಂತಹ ಸಿಲ್ಕ್ ಸ್ಯಾರಿ. ಸೊ ಇದು ನಾನು ಮೊದಲನೇದಾಗಿ ತಗೊಂಡಂತಹ ಸಿಲ್ಕ್ ಸ್ಯಾರಿ ಇದು. ಸೊ ಇದ್ರದ್ದು ಕುಚ್ಚು ಬಂದು ಹೀಗಿರುತ್ತೆ, ಈ ಥರ ಬರುತ್ತೆ ಸ್ಯಾರಿ ಕುಚ್ಚು. ಸೊ ಸ್ಯಾರಿ ಫುಲ್ಲು ಪ್ಲೇನ್ ಇದೆ, ಬಟ್ ಈ ಡಿಸೈನ್ ಇದೆ. ಇದು ಬಿಟ್ಟರೆ ಸ್ಯಾರಿ ಫುಲ್ಲು ಪ್ಲೇನು. ಆ್ಯಂಡ್ ಸೆರಗ್ ಬಂದು ಫುಲ್ ಪಿಂಕಲ್ಲಿದೆ, ಬ್ಲೌಸ್ ಕೂಡ ಪಿಂಕ್ ಇದೆ. ಆ್ಯಂಡ್ ಈ ಥರ ಬರುತ್ತೆ ಸೆರಗು. ಓಕೆನಾ, ಸೆರಗು ಈ ಥರ ಬರುತ್ತೆ. ಆ್ಯಂಡ್ ಇದರದ್ದು ಬ್ಲೌಸ್ ಬಂದು ಹೀಗೆ ಬರುತ್ತೆ. ಸೊ ಇದು ಫುಲ್ಲು ಥ್ರೆಡ್ ವರ್ಕಲ್ಲಿದೆ, ಇದು ಫುಲ್ಲು ಥ್ರೆಡ್ಡಲ್ಲಿದೆ. ಆ್ಯಂಡ್ ಇದು ಹ್ಯಾಂಡ್ ವರ್ಕ್, ಹ್ಯಾಂಡಲ್ಲಿ ಬಂದಿರುವಂತಹ ವರ್ಕ್ ಇದು ಹ್ಯಾಂಡ್ ವರ್ಕ್ ಮಾಡಿರೋದು, ಫುಲ್ಲು ಥ್ರೆಡ್ಡಲ್ಲೇ ಇರೋದು ಇದು ವರ್ಕ್ ಫುಲ್ಲು. ಆ್ಯಂಡ್ ನೆಕ್ಸ್ಟ್ ಒನ್, ಈ ಸ್ಯಾರಿ ನನಗೆ ತುಂಬ ಇಷ್ಟ, ಬಿಕಾಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ನಾನು ನನ್ನ ಅಣ್ಣನ ಮದುವೆಯಲ್ಲಿ ತಗೊಂಡಿದ್ದು, ಕಂಚಿ ಬಾಬುಷಾದಲ್ಲೇ ಈ ಸ್ಯಾರಿ ಕೂಡ ತಗೊಂಡಿದ್ದು. ಈ ಕಾಂಬಿನೇಷನ್ ಆ್ಯಂಡ್ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಥರ ಬಂದಿದೆ ಡಿಸೈನು, ಪಿಂಕ್ ದೊಡ್ಡ ಬಾರ್ಡರ್ ಇದೆ, ಪಿಂಕ್ ಬಾರ್ಡರ್ ಬಂದಿದೆ ಕಾಂಬಿನೇಷನ್ನು. ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಗೋಯಿತು. ಇದ್ರ ಕುಚ್ಚು ಹೀಗೆ ಬಂದಿದೆ. ಸೊ ನನಗೆ ಏನಂದರೆ ಈ ಥರ ನನಗೆ ಕುಚ್ಚೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಯಾಕಂದರೆ ನಾವು ನೆರಿಗೆ ಎಲ್ಲ ಹಾಕ್ಬೇಕಾದ್ರೆ ತುಂಬ ಇರಿಟೇಟ್ ಆಗುತ್ತೆ. ಅದು ಬೀಟ್ಸು ಸ್ಟೋನ್ಸ್ ಎಲ್ಲ ಹಾಕಿರ್ತಾರಲ್ವ, ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದೆ. ಆಗ ಅತ್ತೆ ಒಂದು ಸ್ವಲ್ಪ ಲೈಟ್ ವೆಯ್ಟಾಗಿ ಥ್ರೆಡ್ ವರ್ಕಲ್ಲಿ ಈ ಥರ ಮಾಡಿಸಿದ್ದಾರೆ. ಇದೇನು ಅಷ್ಟೊಂದೇನು ಅನಿಸೋದಿಲ್ಲ, ನನ್ನ ನೆರಿಗೆ ಎಲ್ಲ ಹಾಕ್ಬೇಕಾದ್ರೆ ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಅನಿಸಲ್ಲ. ಬೀಟ್ಸು ಸ್ಟೋನ್ಸ್ ಎಲ್ಲ ಹಾಕಿದ್ರೆ ಹಿಡಿಯೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ, ಮತ್ತು ವೆಯ್ಟ್ ಜಾಸ್ತಿ ಇರುತ್ತೆ ಅಂತ ನಾನು ಹಾಕ್ಸೋಕ್ಕೆ ಇಷ್ಟಪಡೋದಿಲ್ಲ. ಅವರು ಇಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಹಾಕ್ಸಿದ್ರು. ಇದ್ರ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಬ್ಲೌಸ್ ನೋಡಿ ಈ ಥರ ಬಂದಿದೆ. ಹ್ಯಾಂಡ್ಗೆ ಹೆವಿ ವರ್ಕ್ ಮಾಡಿಸಿದ್ದೀನಿ ಆ್ಯಂಡ್ ಈ ಥರ ಇದೆ. ಈ ಬ್ಲೌಸ್ಗೆ ಇಲ್ಲಿ ಪಿಕಾಕ್ ಇತ್ತು, ಸೊ ಪಿಕಾಕ್ ಬಂದಿತ್ತು. ನಾನು ಹೆವಿ ಆಗಿಬಿಡುತ್ತೆ, ಯಾಕಂದರೆ ಹ್ಯಾಂಡ್ಗೆ ಜಾಸ್ತಿ ವರ್ಕ್ ಇರೋದ್ರಿಂದ ಪಿಕಾಕ್ ಬಂದರೆ ಹೆವಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಅದು ಪಿಕಾಕ್ನ ಕ್ಯಾನ್ಸಲ್ ಮಾಡಿ ಅದು ಬೇಡ ಅಂತ ಹೇಳಿ ಇದು ಜಸ್ಟ್ ಅದ್ರದ್ದು ಇದು ಮಾತ್ರ ಹಾಕ್ಸ್ಕೊಂಡೆ. ಈ ಡಿಸೈನ್ ಮಾತ್ರ ಹಾಕ್ಸಿ ಹ್ಯಾಂಡ್ಗೆ ಬೇರೆ ಹ್ಯಾಂಡ್ಗೂ ಕೂಡ ಪಿಕಾಕ್ ಬಂದಿತ್ತು, ಬಟ್ ನಾನು ಬೇರೆ ಚೂಸ್ ಮಾಡಿ ಇದನ್ನ ಹಾಕ್ಸ್ದೆ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.